ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 22, 2026ರಂದು ನಡೆಯುವಂತಹ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿ ಮಾದರಿ ಪ್ರಶ್ನೆಗಳನ್ನು ಹಾಗೂ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು 2020ರಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಕ್ವಶನ್ ಪೇಪರ್ ಆಗಿರುತ್ತದೆ ಅಂತ ತಿಳಿಸುತ್ತಾ, ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡೋಣ ಮೊದಲನೇದಾಗಿ ಕನ್ನಡ ವಿಷಯವನ್ನು ಕೊಟ್ಟಿರುವ ಜೀವನ ಚರಿತ್ರೆಯನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 1ರಿಂದ 3ರವರೆಗೆ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನಾವು ಕ್ವಶನ್ ಪೇಪರ್ನ ನೋಡೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂತಿದ್ದಾರೆ. ಇಲ್ಲಿ ನೋಡ್ಬೋದು, ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಹಾಗಾದರೆ ಇಲ್ಲಿ ಕಾವ್ಯನಾಮ ಯಾವುದು? ಇಲ್ಲಿ ಅಂಬಿಕಾತನಯ ದತ್ತ ಆಗಿದೆ. ಇನ್ನು ನೆಕ್ಸ್ಟು, ದ.ರಾ. ಬೇಂದ್ರೆಯವರು ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಸ್ಥಳ. ಇಲ್ಲಿ ನೋಡ್ಬೋದು, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು, ದ.ರಾ. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಇಲ್ಲಿ ನೋಡ್ತಾ ಹೋಗಿ, ಇವರ 4 ಗುತ್ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇವುಗಳಲ್ಲಿ ದೀರ್ಘ ಸ್ವರಗಳು ನೋಡ್ತಾ ಹೋಗಿ, ಹ್ರಸ್ವ ಸ್ವರ, ದೀರ್ಘ ಸ್ವರ, ಇಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇಲ್ಲಿ ನೋಡ್ಬೋದು, ಆ, ಇ, ಉ, ಎ, ಓ, ಇವು ದೀರ್ಘ ಸ್ವರಗಳು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂದಿದ್ದಾರೆ. ನೋಡ್ಬೋದು, ನಾವೆಲ್ಲರೂ ಅಂದ್ರೆ ನ ಪ್ಲಸ್ ಆ ನಾ, ವ ಪ್ಲಸ್ ಎ ವೇ, ಲ ಪ್ಲಸ್ ಲ ಪ್ಲಸ್ ಅ ಮತ್ತು ರ ಪ್ಲಸ್ ಉ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನನ್ನ ಮನೆಯಲ್ಲಿ ಛತ್ರಿ ಇದೆ. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ನಮ್ಮ ಮನೆಗಳಲ್ಲಿ ಛತ್ರಿಗಳು ಇವೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕನಕದಾಸರು ಪ್ರಸಿದ್ಧ ಕೀರ್ತನೆಕಾರರೆಂದು ಹೆಸರುವಾಸಿಯಾಗಿದ್ದಾರೆ. ಈ ವಾಕ್ಯದಲ್ಲಿರುವ ಅಂಕಿತನಾಮ. ಇಲ್ಲಿ ಅಂಕಿತನಾಮ ಎಂದರೆ ಇಟ್ಟುಕೊಂಡಿರುವಂತಹ ಹೆಸರು. ಸೊ ಇಲ್ಲಿ ಕನಕದಾಸರು. ಹಾಗಾಗಿ ಇಲ್ಲಿ ಡಿ ಆಪ್ಷನ್. ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು, ಗಾಂಧೀಜಿ ರಾಷ್ಟ್ರಪಿತ. ಇಲ್ಲಿ ನೆಕ್ಸ್ಟು, ಬಸವಣ್ಣ ವಚನಕಾರ, ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರು, ಕುವೆಂಪು ಕವಿಯವರು. ಹಾಗಾಗಿ ಗಾಂಧೀಜಿಯವರು ನೋಡ್ಬೋದು ಈ ರಾಷ್ಟ್ರಪಿತ, ನೆಕ್ಸ್ಟ್ ಬಸವಣ್ಣವರು ವಚನಕಾರ. ಸೊ ಇದು ಡಿ ಆಪ್ಷನ್ ಆಗುತ್ತದೆ. ಈ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಏರ್ಪಡುತ್ತದೆ. ಮಳೆಗಾಲ, ನಾಡನ್ನು, ನದಿಯಿಂದ, ಊರೂರು. ಇಲ್ಲಿ ನೋಡ್ಬೋದು, ಮಳೆ ಪ್ಲಸ್ ಕಾಲ, ಮಳೆಗಾಲ, ಇದೊಂದು ಆದೇಶ ಸಂಧಿಗೆ ಉದಾಹರಣೆ. ಧಾತುವಿಗೆ ಸಂಬಂಧಿಸಿದಂತೆ ಅವಳು ಹಾಡುತ್ತಾಳೆ ಎಂಬುದು ಇದು ಪ್ರಥಮ ಪುರುಷ. ಕಮಲ ಶಾಲೆಗೆ ಹೋಗುತ್ತಾಳೆ. ಈ ವಾಕ್ಯವನ್ನು ಭೂತಕಾಲದಲ್ಲಿ ಬರೆದಾಗ ಕಮಲ ಶಾಲೆಗೆ ಹೋಗಿದ್ದಳು. ಪದಗಳ ಅರ್ಥ. ಈ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಅಧಿಪತಿ ಅಂದರೆ ನಾಯಕ, ಮತ್ತು ಇಲ್ಲಿ ತಾಣ ಅಂದರೆ ಸ್ಥಳ, ಕಾಡು ಅಂದರೆ ಅರಣ್ಯ, ಗಳಿಸು ಅಂದರೆ ಸಂಪಾದನೆ. ಅಧಿಪತಿ ಅಂದರೆ ನಾಯಕ. ಇಲ್ಲಿ ನೋಡ್ಬೋದು, ಈ ಆ ಅಂತಿದಾವಲ್ಲ, ಇದು ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್, ಧರಣಿ, ಭೂಮಿ, ಇಳೆ ಈ ಪದಗಳಿಗೆ ಹೊಂದುವ ಸಮಾನಾರ್ಥಕ ಪದ. ಇಲ್ಲಿ ನೋಡ್ಬೋದು, ತಾರೆ, ಆಕಾಶ, ರವಿ, ಪೃಥ್ವಿ ಅಂತಿದೆಯಲ್ಲ, ಇಲ್ಲಿ ಪೃಥ್ವಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು ನೆಕ್ಸ್ಟು, ಕೊಟ್ಟಿರುವ ಚೌಕದ ಖಾಲಿ ಜಾಗಗಳಲ್ಲಿ ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ. ನೋಡ್ಬೋದು, ಮಾತು, ಇಲ್ಲಿ ಮಾತು, ಬೆಳ್ಳಿ, ಇಲ್ಲಿ ಮೌನ, ಬಂಗಾರ, ಇದು ಎ ಆಪ್ಷನ್ ಆಗುತ್ತದೆ. ರಾಧಾಳು ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷಪಟ್ಟಳು. ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ. ಇಲ್ಲಿ ಮಗುವಿಗೆ ಪ್ರಥಮವು, ದ್ವಿತೀಯನು, ತೃತೀಯದಿಂದ ಚತುರ್ಥಿ, ಗೆ. ಸೊ ಸಿ ಆಪ್ಷನ್. ಉನ್ನತಿ ಪದಕ್ಕೆ ವಿರುದ್ಧ ಪದ. ಅಧೋಗತಿ, ಅವನತಿ, ಅನತಿ, ಅಳಿಯುವಂತಿದೆ. ಇಲ್ಲಿ ಅವನತಿ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಕ್ವಶನ್ ಪೇಪರ್ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ, ದ ಸೌಂಡ್ ಆಫ್ ದ ಅನಿಮಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಇಫ್ ಎ ಡಾಂಕಿ ಬ್ರೇಸ್, ಎ ಹಾರ್ಸ್ ನೈಸ್, ಎ ಸ್ನೇಕ್ ಹಿಸ್ಸಸ್. The wrong prefixed word here is impossible, unlucky, misuse, diseducate. ಸೊ ಇಲ್ಲಿ diseducate. The following picture indicates. ಇಲ್ಲಿದೆಯಲ್ಲ ಸ್ವಿಗ್ಗಿ ಅನ್ನುವಂಥದ್ದು, ಇದು ಎದ್ರ ಬಗ್ಗೆ ಇದೆ ಅಂತ ನೋಡ್ತಾ ಹೋಗಿ, ಅಡ್ವರ್ಟೈಸ್ಮೆಂಟ್, ಇನ್ವಿಟೇಷನ್, ನೋಟಿಸ್, ಗ್ರೀಟಿಂಗ್ಸ್ ಅಂತಿದೆ. ಇದು ಅಡ್ವರ್ಟೈಸ್ಮೆಂಟ್ ಆಗುತ್ತದೆ. ಪ್ಲೀಸ್ ಐಡೆಂಟಿಫೈ ದ ಪರ್ಸನ್. ದ ನೌನ್ ಫಾರ್ಮ್ ಆಫ್ ಐಡೆಂಟಿಫೈ is identifies, identifiable, identifying, identification. Match the word with the phrase below. If plate, to eat, mixer, to grind, then broom, to walk ಆಗುತ್ತದೆ. ಐಡೆಂಟಿಫೈ ದ ಲಾಂಗ್ ವೋವೆಲ್ ವರ್ಡ್. ಸ್ಟೂಲ್, ಬೆಡ್, ಡೀಪ್, ಫಿಲ್, ಇದು ಸ್ಟೂಲ್ ಇದೆಯಲ್ಲ, ಎ ಆಪ್ಷನ್. ನೆಕ್ಸ್ಟು, ಸ್ಟಡಿ ದ ಗಿವನ್ ವರ್ಡ್ ಪೇರ್ಸ್ ಆ್ಯಂಡ್ ಫೈಂಡ್ ಔಟ್ ದ ಇನ್ಕರೆಕ್ಟ್ ವರ್ಡ್ ಪೇರ್. ಕಪ್ ಆ್ಯಂಡ್ ಸಾಸರ್, ಇದು ಸರಿ ಇದೆ. ಬ್ರೆಡ್ ಆ್ಯಂಡ್ ಬಟರ್,
ಫೇರ್ ಆ್ಯಂಡ್ ಲವ್ಲಿ, ಇದು ಶೋಲ್ಡರ್ ಆ್ಯಂಡ್ ಹೆಡ್, ಇದು ಆನ್ಸರ್ ಆಗುತ್ತದೆ ಡಿ ಆಪ್ಷನ್. ಇನ್ನು 8ನೇ ಪ್ರಶ್ನೆ, ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ಸ್ ಗಿವನ್ ಹಿಯರ್. ಪಾಮ್, ಕುಡ್, ಚಾಕ್, ಶುಡ್. ಇದರಲ್ಲಿ ಎಲ್ ಸೈಲೆಂಟ್ ಆಗಿದೆ. ರಾಮ ಲೆಫ್ಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಕೀಪ್ ಹೀಸ್ ಫಾದರ್ಸ್ ವರ್ಡ್ಸ್. ಹಿಯರ್ ಹೀಸ್ ರೆಫರ್ಸ್. ಹೀಸ್ ಅಂದರೆ ಇದು ರಾಮನ, ಸೊ ಇಲ್ಲಿ ಆನ್ಸರು ಬಿ ಆಗುತ್ತದೆ, ರಾಮ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಇಲ್ಲಿ ವಿ ಕಮ್ ಟು ದೇರ್ ಹೋಮ್ ಟು ಸೆಲೆಬ್ರೇಟ್ ಗಣೇಶ ಫೆಸ್ಟಿವಲ್, ವಿ ಹ್ಯಾವ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಇಟ್ ಫಿಲ್ಸ್ ಮೈ ಹಾರ್ಟ್ ವಿತ್ ಜಾಯ್ ಅನ್ಸ್ಪೀಕೇಬಲ್ ಟು ರೈಸ್ ಇನ್ ರೆಸ್ಪಾನ್ಸ್ ಟು ದ ವಾರ್ಮ್ ಆ್ಯಂಡ್ ಕಾರ್ನಲ್ ವೆಲ್ಕಮ್ ವಿಚ್ ಯು ಹ್ಯಾವ್ ಗಿವನ್ ಅಸ್. ಇದು ಯಾರು ಹೇಳಿದ್ದಾರೆ ಅಂತ ನೋಡ್ತಾ ಹೋದರೆ, ಅಬ್ದುಲ್ ಕಲಾಂ ಎಟ್ ನಾಸಾ, ಸ್ವಾಮಿ ವಿವೇಕಾನಂದ ಎಟ್ ಚಿಕಾಗೋ. ಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಆರ್ಡರ್ ಆಫ್ ಡಿಕ್ಷನರಿ. ಇಲ್ಲಿ ಗ್ರೇಟ್, ಗ್ರ್ಯಾಂಡ್, ಗ್ರಿಂಡ್ ಅಂತಿದೆ. ಮೊದಲಿಗೆ ಬರುವಂಥ ಅಕ್ಷರ ಇಲ್ಲಿ ಅಲ್ಫಾಬೆಟಿಕಲಿ ಡಿಕ್ಷನರಿ ಪ್ರಕಾರ ನೋಡ್ತಾ ಹೋಗಿ, ಇಲ್ಲಿ GRA ಬರುತ್ತೆ, ಇದು 1 ನಂಬರ್ ಆಗುತ್ತೆ. ಅದು ಆದಮೇಲೆ GRA, ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆದಮೇಲೆ N ಇದೆ, ಇಲ್ಲಿ T ಇದೆ, ಇಲ್ಲಿ ನೋಡ್ಬೋದು GRE ಇದೆ, ಇಲ್ಲಿ GRI ಇದೆ. ಸೊ ಸೆಕೆಂಡ್ ಬರೋದು ಇದು ಗ್ರೇಟ್ ಆಗುತ್ತೆ. ಇನ್ನು ನೆಕ್ಸ್ಟು ಥರ್ಡ್ ಇದು ಬರುತ್ತೆ, ಫೋರ್ತ್ ಗ್ರೈಂಡ್ ಬರುತ್ತೆ. ಸೊ ಇದು ಆಪ್ಷನ್ನು ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಫಿಲ್ ಇನ್ ದ ಬಾಕ್ಸಸ್ ಆಫ್ ದ ಕ್ರಾಸ್ ವರ್ಡ್ ಟು ಫಾಲೋ ಎಲ್ಡರ್ಸ್ ವರ್ಡ್ಸ್ ಟಾಪ್ ಟು ಬಾಟಮ್, ಪ್ರಾಕ್ಟಿಕಲ್ ವರ್ಕ್ ರಿಲೇಟೆಡ್ ಟು ಫಿಸಿಕಲ್ ಎಫರ್ಟ್. ಇಲ್ಲಿ ಕೇಳಿದ್ದಾರೆ ಅವರು. ಹಾಗಾದರೆ ಇಲ್ಲಿ OB ಆಗುತ್ತದೆ. ಇದು OB ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ O ಕೊಟ್ಟಿದ್ವಿ, ಇಲ್ಲಿ E ಬರುತ್ತೆ, OB. ಇನ್ನು ಇಲ್ಲಿ ನೋಡ್ಬೋದು LA, ಇಲ್ಲಿ O, ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ O, ಆಬರ್, ಲೇಬರ್. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ವರ್ಡ್ ಫಾರ್ಮ್ ಮೋಷನ್. ಎ ಸ್ನೇಕ್ ಕ್ರ್ಯಾವಲ್ಡ್ ಆಗುತ್ತದೆ ಓವರ್ ಹಿಸ್ ಲೆಗ್ಸ್. ದ ಪ್ಲೂರಲ್ ಫಾರ್ಮ್ ಆಫ್ ವೈಫ್, ಇಲ್ಲಿ ನೋಡ್ಬೋದು ವೈವ್ಸ್. ಎಕ್ಸ್ಪ್ರೆಸ್ಸಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ಸಮಥಿಂಗ್ ಅಂದಾಗ ಇಲ್ಲಿ ಕಂಪ್ಲೇನ್ ಆಗುತ್ತದೆ. ಇನ್ನು ನೆಕ್ಸ್ಟು ಗಣಿತ ವಿಷಯ ನೋಡೋಣ. ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ, ಅದರ ಉದ್ದ 24 ಮೀಟರ್ ಆದರೆ ಅದರ ಅಗಲ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಆಯತದ ಸುತ್ತಳತೆ ಕಂಡುಹಿಡಿಯುವುದು 2 ಉದ್ದ ಪ್ಲಸ್ 2 ಅಗಲ. ಹಾಗಾದರೆ ಇಲ್ಲಿ ಆಯತದ ಸುತ್ತಳತೆ ಎಷ್ಟಿದೆ, 84 ಇದೆ. ಸೊ 84 = 2 ಉದ್ದ ಅಂದರೆ ಇಲ್ಲಿ 24 ಪ್ಲಸ್ 2 ಅಗಲ ಕೊಟ್ಟಿಲ್ಲ, ಅದಕ್ಕೆ ಎಕ್ಸ್ ಅಂತ ಕೊಡೋಣ. ಈಗ 84 = 24, 2 48, ಇಲ್ಲಿ 2x ಆಯಿತು. ದೇರ್ಫೋರ್ ಇಲ್ಲಿ 2x = 84, ಇದನ್ನ ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ. 2x = ಎಷ್ಟಾಗುತ್ತೆ ನೋಡ್ತಾ ಹೋಗಿ, ಇಲ್ಲಿ 36. ಸೊ 1x = 36 / 2, 2 1 2 18. ಸೊ ಆನ್ಸರ್ ಯಾವುದಾಯ್ತು ಅಂದರೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಶಾಲೆಯಲ್ಲಿನ 1 ರಿಂದ 5ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದರೆ 1 ರಿಂದ 3ನೇ ತರಗತಿವರೆಗಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು, 1ನೇ ತರಗತಿಗೆ 25 ಇದ್ದಾರೆ. ನೆಕ್ಸ್ಟ್ 2ನೇ ತರಗತಿ ನೋಡ್ಬೋದು 30, 3ನೇ ತರಗತಿಗೆ ನೋಡ್ರಿ 15. ನೋಡ್ತಾ ಹೋಗಿ, ಇಲ್ಲಿ 45, 50, 1 20, 70. ಕೊಟ್ಟಿರುವವುಗಳಲ್ಲಿ ಆಯತಘನದ ಮುಖದ ಆಕಾರ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಈ ಸಮೀಕರಣವನ್ನು ಬಿಡಿಸಿರಿ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 10 × 1 10. ಸೊ ಇದರ ಆನ್ಸರ್ ಇಲ್ಲಿ 0 ಬಂದಿದೆ ಅಂದರೆ 0ನೇ ಬರುತ್ತದೆ. 7 ಚಾಕ್ಲೇಟಿನ ಪೊಟ್ಟಣಗಳಲ್ಲಿ 763 ಚಾಕ್ಲೇಟ್ಗಳಿವೆ. ಹಾಗಾದರೆ ಪ್ರತಿ ಪೊಟ್ಟಣದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ 763ಕ್ಕೆ 7ರಿಂದ ನೋಡ್ಬೋದು, 7 1 7, ಇಲ್ಲಿ 7ರಿಂದ 6 ಭಾಗ ಹೋಗೋದಿಲ್ಲ. ಸೊ 0 ಕೊಟ್ಟು 7 ಮತ್ತು 63. ಹಾಗಾದರೆ ಆನ್ಸರ್ ಎಷ್ಟಾಯಿತು, ಇಲ್ಲಿ 109. ಇಲ್ಲಿ 12.8ರ ಭಿನ್ನರಾಶಿ ರೂಪ ಅಂದಿದ್ದಾರೆ. ಇದನ್ನು ಸಿಂಪಲ್ ಆಗಿ ನೋಡೋಣ. ಇಲ್ಲಿ ಪಾಯಿಂಟ್ ತೆಗೆದು 128 ಬರೆಯೋಣ. ಇಲ್ಲಿ ಬಿಂದು, ಇದು ದಶಾಂಶ. ಸೊ ನೋಡ್ಬೋದು 10ನೇ 128. ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆ ಬೆಲೆ 96.50 ಆದರೆ ಅಂತಹ 8 ಪ್ಯಾಕೆಟ್ಗಳ ಬೆಲೆ ಎಷ್ಟು ನೋಡ್ಬೋದು. ಇಲ್ಲಿ 96.50 × 8. ಇಲ್ಲಿ ಗುಣಾಕಾರ ನೋಡೋಣ. 8 0 0 8 5 40, 8 48 4 52, 8 9 72 5 77. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ, 772 ರೂಪಾಯಿ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಕೊಟ್ಟಿರುವ ಆಕೃತಿಗಳಲ್ಲಿ ಸಮಮಿತಿ ಉಳ್ಳ ಆಕೃತಿ ನೋಡ್ಬೋದು. ಇದನ್ನು ಈ ರೀತಿ ಗೆರೆ ಹೊಡೆದ್ರೆ ನೀಟಾಗಿ 2 ಭಾಗ ಆಗ್ಬೋದು. ಹಾಗಾಗಿ ಇದಕ್ಕೆ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಹೊಂದಿದ್ದಾರೆ. ಇಲ್ಲಿ ನೋಡ್ಬೋದು, OB ಇದೆಯಲ್ಲ, ಇದೊಂದು ತ್ರಿಜ್ಯ. ಸೊ ಇಲ್ಲಿ OB. ನೆಕ್ಸ್ಟ್ OX,
ಅದೇ ರೀತಿ OY. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ 4897, 4793, 4398, 4976 ಇದನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಎಂದಿದ್ದಾರೆ. ಮೊದಲು ಚಿಕ್ಕದು ಯಾವುದು? 4398. ಅದು ಆದಮೇಲೆ ನೋಡ್ತಾ ಹೋಗಿ ಇಲ್ಲಿ 4793, 4897, 4973. ಸೊ ಹಾಗಾಗಿ ಬಿ ಆಪ್ಷನ್ ಆಗುತ್ತದೆ. ಒಬ್ಬ ಕೆಲಸಗಾರನು 2 ವಾರಗಳಲ್ಲಿ 3010 ರೂಪಾಯಿ ಸಂಪಾದನೆ ಮಾಡ್ತಾನೆ. ಒಂದು ದಿನದ ಸಂಪಾದನೆ ಎಷ್ಟು? 3010ಕ್ಕೆ ನಾವು 12ರಿಂದ ಭಾಗಾಕಾರ ಮಾಡಬಹುದು, 14ರಿಂದ ಭಾಗಾಕಾರ ಮಾಡಬೇಕು. 2 ವಾರಕ್ಕೆ 14 ದಿನ. ಇಲ್ಲಿ ನೋಡ್ಬೋದು 14 ಒಂದ್ಲಿ 14, 14 ಎರಡ್ಲಿ 28, ಇಲ್ಲಿ 2 ಉಳಿತು 21 ಆಯಿತು. 14 ಒಂದ್ಲಿ 14, ಇಲ್ಲಿ 7 ಉಳಿತು 14, ಇಲ್ಲಿ 70. ಸೊ ಭಾಗಾಕಾರ ಮಾಡಿದಾಗ 215 ಬರುತ್ತದೆ. ಇನ್ನು ಒಂದು ರೈಲು ಗಾಡಿಯು ಬೆಳಗ್ಗೆ 7:15ಕ್ಕೆ ತಿರುಪತಿ ನಿಲ್ದಾಣದಿಂದ ಹೊರಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ 13:10ಕ್ಕೆ ತಲುಪುತ್ತದೆ. ರೈಲು ಬೆಂಗಳೂರು ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಸಮಯ ಇಲ್ಲಿ ನೋಡ್ಬೋದು. ಅದು ಬೆಳಗ್ಗೆ ನೋಡ್ತಾ ಹೋದರೆ 7:15ಕ್ಕೆ ಬಿಡುತ್ತೆ ಅದು ರೈಲು. ನೆಕ್ಸ್ಟು 13:10ಕ್ಕೆ ಹೋಗುತ್ತೆ. 13:10ಕ್ಕೆ 7:15ರಿಂದ 8:15ಕ್ಕೆ 1 ಗಂಟೆ, 9:15ಕ್ಕೆ 2, 10:15ಕ್ಕೆ 3, 11:15ಕ್ಕೆ 4, 12:15ಕ್ಕೆ 5, 1:15ಕ್ಕೆ 6 ಗಂಟೆ ಹಾಕಿತ್ತು. ಆದರೆ ಇಲ್ಲಿ ಹೋಗೋದು 1:10ಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ 55 ನಿಮಿಷ ಆಗುತ್ತದೆ. ಸೊ ಇಲ್ಲಿ ನೋಡ್ತಾ ಹೋದರೆ 5 ಗಂಟೆ 55 ನಿಮಿಷ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಒಬ್ಬ ತರಕಾರಿ ವ್ಯಾಪಾರಿ ಹತ್ತಿರ 8 ಕಿಲೋಗ್ರಾಮ್ 200 ಗ್ರಾಮ್ ಟೊಮೆಟೊ ನೋಡ್ಬೋದು. 8 ಕಿಲೋಗ್ರಾಮ್ 200. ನೆಕ್ಸ್ಟು 5 ಕಿಲೋಗ್ರಾಮ್ 850. ಅದೇ ರೀತಿ 3 ಕಿಲೋಗ್ರಾಮ್ 350. 3 ಕಿಲೋಗ್ರಾಮ್ 350. ಇಲ್ಲಿ 0, 5, 5, 10, 8, 3, 12, 2, 14, 8, 5, 13, 3, 16, 1, 17. ಸೊ ಇಲ್ಲಿ 3 ಅಂಕಿ, ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಡೋಣ. 3 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟರೆ ನೋಡ್ಬೋದು 17 kg 400 ಗ್ರಾಮ್. ಡಿ ಆಪ್ಷನ್ ಆಗುತ್ತದೆ. ಒಂದು ಗಡಿಯಾರದಲ್ಲಿ ಸಮಯ 4 ಗಂಟೆ 50 ನಿಮಿಷಗಳಾಗಿವೆ. ಆ ಮುಳ್ಳುಗಳ ನಡುವೆ ಉಂಟಾಗುವ ಕೋನ ಅಂದಿದ್ದಾರೆ. ನಿಮ್ಮ ಚಿತ್ರ ತೆಗೆದು ತೋರಿಸ್ತೀನಿ, ನೋಡ್ಬೋದು ಸುಮ್ಮನೆ ಫೇರ್ ಆಗಿ. ಇಲ್ಲಿ 12, ಇಲ್ಲಿ 3, ಇಲ್ಲಿ 6, ಇಲ್ಲಿ 9, ಇಲ್ಲಿ 3. ಸೊ ಇಲ್ಲಿ 4 ಗಂಟೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋಣ 11. ಹಾಗಾದರೆ ಇಲ್ಲಿ ನೋಡ್ಬೋದು ಈ ರೀತಿ ಬಂದರೆ ಅದು ವಿಶಾಲ ಕೋನ ಆಗುತ್ತದೆ. ಕೊಟ್ಟಿರುವ ಭಿನ್ನರಾಶಿಯಲ್ಲಿ ಸಮಾನ ಭಿನ್ನರಾಶಿಗಳು ಯಾವುದು ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 4 5 20, 4 9 36. ಇಲ್ಲಿ 9ನೇ 5 ಐತಿ, ಇಲ್ಲಿ 9ನೇ 5. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇವುಗಳಲ್ಲಿ 8ರ ಅಪವರ್ತ್ಯಗಳು ಯಾವುವು ಅಂತ ಹೇಳಿದ್ದಾರೆ. ನೋಡ್ಬೋದು 8ರ ಅಪವರ್ತ್ಯ ಅಂದರೆ ಇಲ್ಲಿ 8 16, 8 3 24, 8 37, 8 5 40, 8 48. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ.